ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ದಸರಾ ಹಬ್ಬದ ಕ್ಲೀನಿಂಗ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ವಿಡಿಯೋ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ನಾವು ನಮ್ಮ ಮನೆಯಲ್ಲಿ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿದಾಗ ಎಲ್ಲ ವಸ್ತುಗಳನ್ನು ತೆಗೆದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಪದೇ ಪದೇ ಅದೇ ಜಾಗದಲ್ಲಿ ಇಡೋದೇ ಕ್ಲೀನಿಂಗ್ ಅಂತ ಅಲ್ಲ ಫ್ರೆಂಡ್ಸ್. ನಾವು ತೆಗೆದು ಆ ವಸ್ತುಗಳು ನಮಗೆ ಯೂಸ್ಫುಲ್ ಇದೆಯಾ ಅಥವಾ ಇಲ್ಲ ಅಂತ ಅಂದ್ಕೊಂಡು ತಿಳ್ಕೊಂಡು ಅದರ ಬಗ್ಗೆ ಅದನ್ನು ಇಟ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಕೆಲವೊಂದು ಐಟಮ್ಸ್ಗಳನ್ನು ನಾನು ತೆಗಿತಾ ಇದ್ದೀನಿ. ಹಾಗಾಗಿ ಅದನ್ನು ನಿಮಗೋಸ್ಕರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಿಮಗೆ ಯೂಸ್ ಆಗ್ಬೋದು ಅಂದ್ಬಿಟ್ಟು. ಇಲ್ಲಿ ಒಂದು ಶಟಲ್ ಕಾಕ್ ಆಡ್ತೀವಿ ಅಲ್ವಾ ನಾವು. ಶಟಲ್ಲು ತುಂಬಾ ಚೆನ್ನಾಗಿದೆ, ಆದರೆ ಕಾಕ್ಸು ಪೂರ್ತಿ ಹಾಳಾಗಿದ್ವು. ಅದರ ಕಾಕ್ಸ್ ಕೂಡ ಕೆಲವೊಂದು ಚೆನ್ನಾಗಿದ್ವು, ಆದರೆ ಕೆಲವೊಂದು ಹಾಳಾಗಿದ್ವು. ಅದರ ಆರೆಂಜ್ ಏನು ಮಾಡ್ತೀವಿ ಅಲ್ಲ, ಅದರ ಬಾಕ್ಸು ಮೇಲ್ಗಡೆ ಇರೋದು ಅದು ತುಂಬಾ ಹಾಳಾಗಿತ್ತು. ಹಾಗಾಗಿ ಅದನ್ನು ತೆಗೆದುಬಿಟ್ಟೆ. ಹಾಗೆ ಒಂದು ಕಂಪಾಸ್ಗಳು 5 ಕಂಪಾಸ್ಗಳಿದ್ವು, ಅವು ಕೂಡ ಯೂಸ್ ಆಗ್ತಾ ಇಲ್ಲ ಇವಾಗ. ಹಾಗಾಗಿ ಅವುಗಳನ್ನು ಕೂಡ ತೆಗೆದು ಹಾಕಿದ್ದೀನಿ ನೋಡಿ. ಹೊಸ ಕಂಪಾಸ್ಗಳು ಮಕ್ಕಳು ತಗೋತಾರೆ. ನಾವು ಎದಕ್ಕಾದರೂ ಯೂಸ್ ಮಾಡ್ಬೋದು ಅಂತಂದ್ಬಿಟ್ಟು ಇಟ್ಕೊಳ್ತೀವಿ, ಆದರೆ ಅದು ಯಾವುದೇ ಯೂಸಿಗೆ ಬರೋದಿಲ್ಲ. ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಯೂಸ್ ಇಲ್ಲ ಅಂತಂದರೆ ಮೊದಲು ಅದನ್ನು ತೆಗೆದುಹಾಕಿ. ಇಲ್ಲಿ ಒಂದು ರೋಬೋಟನ್ನು ನೋಡಿದ್ರು ಇವಾಗ, ಅದು ಕೂಡ ಇವಾಗ ಮಕ್ಕಳು ಆಡ್ತಾ ಇಲ್ಲ, ಹಾಗೆ ಹಾಳು ಕೂಡ ಆಗಿದೆ. ಅದು ಯೂಸ್ ಇಲ್ಲ ಇವಾಗ, ಹಾಗಾಗಿ ಅದು ಕೂಡ ತೆಗೆದು ಹಾಕಿದ್ದೀನಿ. ಹಾಗೆ ಇಲ್ಲಿ ಚಾರ್ಜರನ್ನು ನೋಡ್ತಾ ಇದ್ದೀರಾ. ಮನೆಯಲ್ಲಿ ಎಷ್ಟೊಂದು ಚಾರ್ಜರ್ಗಳಿರುತ್ತೆ. ನಾವು ಹೊಸ ಚಾರ್ಜರ್ಗಳನ್ನು ತೊಗೊಂಡ್ರೂ ಕೂಡ ಹಳೆ ಚಾರ್ಜರ್ ನಾವು ತೆಗೆದು ಹಾಕೋದಿಲ್ಲ. ಆದರೆ ನಾವು ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನು, ಎಲೆಕ್ಟ್ರಿಕ್ ಅಂತಲೇ ಅಲ್ಲ, ಯಾವುದೇ ವಸ್ತುವನ್ನು ನಾವು ಚಾಲ್ತಿಯಲ್ಲಿ ಇಲ್ಲದೇ ಇರೋ ವಸ್ತುಗಳನ್ನು ಮನೆಯಲ್ಲಿ ಇಡೋದಕ್ಕೆ ಹೋಗಬಾರ್ದು. ಆ ಥರ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸಾರಿ ಪಿನ್ನನ್ನು ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿದೆ, ಒಂದು ಸ್ಟೋನ್ ಕೂಡ ಹೋಗಿಲ್ಲ. ಆದರೆ ಸೇಫ್ಟಿ ಪಿನ್ ಇಲ್ಲ, ಅದಕ್ಕೆ ಸೇಫ್ಟಿ ಪಿನ್ ಇಲ್ಲ ಅಂತಂದರೆ ಅದನ್ನು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಎಷ್ಟು ದಿವಸ ಇಟ್ಕೊಂಡ್ರೂ ಅದು ವೇಸ್ಟ್. ಹಾಗೆ ಇಲ್ಲಿ ಒಂದು ಇಯರಿಂಗ್ಸನ್ನು ನೋಡ್ತಾ ಇದ್ದೀರಾ, ಅದರ ಜೊತೆಗಿದ್ದಿದ್ದು ಕಳೆದು ಹೋಗಿದೆ, ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನು ಕೂಡ ತೆಗೆದು ಹಾಕಿದ್ದೀನಿ. ಹಾಗೆ ಟ್ಯಾಬ್ಲೆಟ್ಸನ್ನು ನೋಡ್ತಾ ಇದ್ದೀರಾ, ಈ ಎಲ್ಲ ಟ್ಯಾಬ್ಲೆಟ್ಸ್ಗಳು ಡೇಟ್ ಓವರ್ ಆಗಿದ್ದು. ಹಾಗಾಗಿ ಇದನ್ನು ತೆಗೆದು ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಗಿಡಗಳಿಗೆ ಹಾಕಿ ಇದರ ಕವರನ್ನು ಬೀಸಾಕ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಯಾವುದೇ ವಸ್ತುವನ್ನು ಇಟ್ಟ ಜಾಗದಲ್ಲಿ ನಮಗೆ ಬೇಗನೆ ಸಿಗುತ್ತೆ. ಇಲ್ಲ ಅಂತಂದರೆ ನಮಗೆ ಯಾವ ವಸ್ತುಗಳನ್ನು ಬೇಕೋ ಅದನ್ನು ಬಿಟ್ಟು ಈ ಸಾಮಾನುಗಳೇ ನಮಗೆ ಮೊದಲು ಕಾಣುತ್ತೆ. ನಮಗೆ ಇಂಪಾರ್ಟೆಂಟ್ ಇದ್ದ ಸಾಮಾನುಗಳು ಸಿಗೋದೇ ಇಲ್ಲ. ಹಾಗಾಗಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಥರದ ವಿಡಿಯೋಗಳು ಬೇಕು ಅಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.